7ನೇ ದಿನಕ್ಕೆ ಬಂದಿದೆ. ಸರ್ಕಾರ ಯಾವ ರೀತಿ ಸ್ಪಂದಿಸ್ತಾ ಇದೆ? ಸತ್ಯ ಪ್ರತಿಪಾದನಾ ಸತ್ಯಾಗ್ರಹವನ್ನು ಬೆಂಗಳೂರು ಮಹಾನಗರದ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡು ಇಂದಿಗೆ 57 ದಿನಗಳು ಸಂದಿವೆ. ಪ್ರಾರಂಭದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಅವರು ಬಂದು ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನೂರಾರು ಮಠಾಧೀಶರು, ಸಾವಿರಾರು ಸಂಖ್ಯೆಯಲ್ಲಿ ಬೇಡ ಜಂಗಮ ಬಾಂಧವರು ಇದೆಲ್ಲ ಭಾಗವಹಿಸಿದ್ದು ನೋಡಿ ಸಚಿವರು ಬಂದು ನಮ್ಮ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹದ ಉದ್ದೇಶದ ಮನವಿಯನ್ನು ಓದಿ ನಾಳೆನೇ ನಿಮಗೆ ನ್ಯಾಯಯುತವಾದ ಆದೇಶವನ್ನು ಕೊರಟಿನಂತೇಳಿ ಹೋದವರು ಇನ್ನೂವರೆಗೂ ಅವರು ಈ ಕಡೆ ಬಂದಿಲ್ಲ. ಯಾವ ಜನಪ್ರತಿನಿಧಿಗಳು ಕೂಡ ಬಂದಿಲ್ಲ. ಆದರೆ ಕೆಲವರು ನಮ್ಮ ಬಳ್ಳಾರಿಯ ಸೋಮಶೇಖರ್ ರೆಡ್ಡಿಯವರು, MLC ಸತೀಶ್ ಅವರು, ಹಾಗೆ ಒಂದಿಷ್ಟು JDSನ MLAಗಳು ಮತ್ತು ಮಾಜಿ MPಗಳು, ಬೇರೆ ಎಲ್ಲ ಪಕ್ಷದವರು, ಬೇರೆ ಎಲ್ಲ ಸಮುದಾಯದ ಜನಗಳು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ನಾಡಿನ ಒಂದಿಷ್ಟು ಹಿರಿಯ ಮಠಾಧೀಶರು ಬರ್ತಾಯಿಲ್ಲ. ಎಲ್ಲ ಮಠಾಧೀಶರು ಅಂದ ಕೂಡಲೇ ನಾವು ಸುತ್ತೂರು ಮಠ, ಸಿದ್ಧಗಂಗಾ ಮಠ, ಕೊಪ್ಪಳ ಗವಿ ಮಠ ಈ ಥರ ಹೆಸರುಗಳನ್ನೆಲ್ಲ ತಗೊಳ್ತೀವಿ. ಸರ್ಕಾರ ಅವರೇನಾದರೂ ಹೇಳಿದ್ರೆ ತಕ್ಷಣ ಸ್ಪಂದಿಸಿ ಅವ್ರ ಮಠಗಳಿಗೆ ಹೋಗ್ತವೆ. ಆದರೆ ಬೇಡ ಜಂಗಮರ ಬಗ್ಗೆ ನಮ್ಮ ಈ ಥರದ ಮಠಾಧೀಶರು ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಪ್ರಶ್ನೆಯಾಗಿ ಉಳಿದಿದೆ. ಒಬ್ಬ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಉತ್ತರ ಕರ್ನಾಟಕಕ್ಕೆ ಸಂಚಾರಿ ಹೈಕೋರ್ಟ್ ರಿವಾರಿಗಳಾಗಿರ್ತಕ್ಕಂಥ BD ಹಿರೇಮಠರು ಅವರಿಗೆ ಈಗಾಗಲೇ 68 ವಯಸ್ಸು. 57 ದಿನಗಳಿಂದ ಕೂತಿರ್ತಕ್ಕಂಥದ್ದು ನಾಡಿನ ಎಲ್ಲ ಹಿರಿಯ ಮಠಾಧೀಶರು ಗಮನಿಸ್ತಿದ್ದಾರೆ. ಚಿಕ್ಕ ಚಿಕ್ಕ ಮಠಾಧೀಶರೆಲ್ಲರೂ ಗಮನಿಸಿ ಸ್ಪಂದಿಸಿ ವೇದಿಕೆಗೆ ಬಂದು ಸಹಕರಿಸ್ತಾ ಇದ್ದಾರೆ. ಆದರೆ ಕೆಲವು 3000 ಮಠದ ಜಗದ್ಗುರುನ ಹೊರತುಪಡಿಸಿದರೆ ಬೇರೆ ಯಾವ ದೊಡ್ಡ ಮಠಾಧೀಶರು ಕೂಡ ಬಂದಿಲ್ಲ. ಆದರೆ ಸಣ್ಣ ಸಣ್ಣ ಮಠಾಧೀಶರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬೇರೆ ಸಮುದಾಯದವರು, ಮುಸ್ಲಿಂ ಸಮುದಾಯದವರು, DSS ನಾಯಕವರು, ಬಂಜಾರ ಸಮಾಜದವರು, ಹಾಗೆ ಮತ್ತು ಬೇರೆ ಎಲ್ಲ ಸಮಾಜದವರು ಬಂದು ನಮಗೆಲ್ಲ ಬೆಂಬಲಿಸ್ತಾ ಇದ್ದಾರೆ. ಹಾಗೆ ಕನ್ನಡ ಪರ ಸಂಘಟನೆಕಾರರು, ಹಾಗೆ ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು, JDSನ CM ಇಬ್ರಾಹಿಂ ಅವರು, ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಪತ್ರ ಕೊಡೋದ್ರ ಮುಖಾಂತರವಾಗಿ ಸ್ಪಂದಿಸಿದ್ದಾರೆ. ಆದರೆ ನಾವೇನು ವೀರಶೈವರ ಮುಖಂಡರು ಅಂಥೇಳಿ ಯಡಿಯೂರಪ್ಪರನ್ನ, ವಿಜಯೇಂದ್ರನ, ಇನ್ನಿಷ್ಟು ಮಂದಿನೆಲ್ಲ ಕರಿತೀವಿ, ಅವ್ರು ಯಾರೂ ಕೂಡ ವೇದಿಕೆಗೆ ಬಂದಿಲ್ಲ. ಹೀಗಾಗಿ ನ್ಯಾಯಯುತವಾಗಿರ್ತಕ್ಕಂಥ ಈ ಬೇಡಿಕೆಗೆ ಇವರೆಲ್ಲರೂ ಕೂಡ ಗೊತ್ತಿದ್ದರೂ ಸಹಿತ, ಇಲ್ಲಿ ನಡೀತಕ್ಕಂಥ ಸತ್ಯಾಗ್ರಹದ ವಿಚಾರ ಗೊತ್ತಿದ್ದರೂ ಸಹಿತ ಯಾರೂ ಕೂಡ ಬರ್ತಾ ಇಲ್ಲ. ಆದರೆ ಕಷ್ಟದಲ್ಲಿರ್ತಕ್ಕಂಥ ಎಲ್ಲ ಮಠಗಳು, ನಾಯಕರು ಎಲ್ಲರೂ ಕೂಡ ಬಂದಿದ್ದಾರೆ. ಹೀಗಾಗಿ ಸರ್ಕಾರ ಸ್ಪಂದಿಸದೇ ಇದ್ದರೆ ಜನಗಳ ಮತ್ತು ಈ ಬೇಡ ಜಂಗಮರ ಸಾಮರ್ಥ್ಯ ಏನು ಅನ್ನೋದು ನಿಮಗೆಲ್ಲ ಚುನಾವಣೆಯಲ್ಲಿ ನಾವು ತೋರಿಸ್ತೀವಿ. ಅಷ್ಟು ಬಿಟ್ಟರೆ ನಾವು ಸುಸಂಸ್ಕೃತರು. ಬೇರೆ ರೀತಿ ಸುಟ್ಟಾಕೋದು, ಬಸ್ಗಳಿಗೆ ಹಾನಿ ಮಾಡೋದು, ರಸ್ತೆ ತಡೆ ಮಾಡ್ತಕ್ಕಂಥದ್ದು, ಅವರಿವರು ಮಾಡ್ತಕ್ಕಂಥ ಕೆಟ್ಟದಾಗಿರ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಸಮಾಜದವರು ನಾವಲ್ಲ. ಈ ಥರರಿಗೆ ಒಂದು ಸಂಸ್ಕಾರ ಕೊಡ್ತಕ್ಕಂಥವ್ರು ಬೇಡ ಜಂಗಮರು. ಸುಸಂಸ್ಕೃತವಾಗಿರ್ತಕ್ಕಂಥ ಅಹಿಂಸೆಯಿಂದ ನಾವು ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ. ಇಂಥ ಅಹಿಂಸೆಯಿಂದ ಮಾಡ್ತಕ್ಕಂಥ ಸತ್ಯಾಗ್ರಹಕ್ಕೆ ಸರ್ಕಾರ 57 ದಿನಗಳಾದರೂ ಕೂಡ ಸ್ಪಂದನೆ ಮಾಡದೇ ಇರೋದು ಅವರ ಒಂದು ಕರ್ಮ ಅಂತ ಹೇಳಬೇಕಾಗಿದೆ. ಹೀಗಾಗಿ ನೋಡಿ, ನಮಗೆ ಪ್ರಭುತ್ವದಲ್ಲಿ ಆಧಾರ್ ಕಾರ್ಡ್ ಹೇಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕು, ರೇಷನ್ ಕಾರ್ಡ್ ಹೇಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕು, ವೋಟಿಂಗ್ ಕಾರ್ಡ್ ಹೇಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕು, ಇವರೇ ಕೇಳುವಂತೆ ಜಾತಿ ಪ್ರಮಾಣ ಪತ್ರನೂ ಕೂಡ ಬೇಕು. ಈ ಜಾತಿ ಪ್ರಮಾಣ ಕೊಡದೇ ಇರೋದು ಇವತ್ತು ವಿದ್ಯಾರ್ಥಿಗಳಿಗೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂತಕ್ಕಂಥದ್ದು ಜನಪ್ರತಿನಿಧಿಗಳು ಒಬ್ಬರು ಕೂಡ ವಿಚಾರ ಮಾಡ್ತಾಯಿಲ್ಲ.
ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ, ಹಿಂಸೆಯನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ, ಕೆಲವೇ ಅಂಕಿಗಳಲ್ಲಿ ಬೇರೆಯವರಿಗೆ ಮೀಸಲಾತಿ ಇರೋದು, ನಮಗೆ ಮೀಸಲಾತಿ ಸೌಲಭ್ಯ ಇರಲಾರ್ದಕ್ಕೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ವಿದ್ಯಾರ್ಥಿಗಳ ಸಮೂಹದಾಗಿದೆ. ಹಾಗೆ ಉದ್ಯೋಗದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇವತ್ತು ನಮ್ಮ ಬೇಡ ಜಂಗಮ ಸಮುದಾಯ ಶತಶತಮಾನಗಳಿಂದ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾವೆ. 100ರಲ್ಲಿ 98% ಕಡು ಬಡವರಿದ್ದಾರೆ ಬೇಡ ಜಂಗಮರು. ಹೀಗಾಗಿ 20% ಜನ ಹಣ ಇದ್ದವರು ಕೋರ್ಟಿಗೆ ಹೋಗಿ ಜಾತಿ ಪ್ರಮಾಣ ಪತ್ರವನ್ನು ತಗೊಂಡಿದ್ದಾರೆ. ಅಂದರೆ ಕೋರ್ಟ್ ಕೊಟ್ಟಿದೆ ಅಂತಂದರೆ ಇದು ನ್ಯಾಯಯುತವಾಗಿದೆ ಅಂತಕ್ಕಂಥದ್ದು ಯಾಕೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ ನೋಡಿ. ಕುಲಶಾಸ್ತ್ರ ಅಧ್ಯಯನವನ್ನು ಇವರೇ ಮಾಡಿಸ್ತಾರೆ. ಕರ್ನಾಟಕ ಸರ್ಕಾರದ ಗೆಜೆಟಿಯರ್ ಆಗಿರ್ತಕ್ಕಂಥ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಅವರು ಅದ್ಭುತವಾಗಿರ್ತಕ್ಕಂಥ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿದ್ದಾರೆ. KS ಸಿಂಗ್ ಅಂತವ್ರು ಕೂಡ ಅವರು ವರದಿಯಲ್ಲಿ ಕೊಟ್ಟಿದ್ದಾರೆ. ಹೀಗೆ ಅನೇಕ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಅನೇಕ ದಾಖಲಾತಿಗಳು ಎಲ್ಲವೂ ಸಹಿತ ಇದ್ದರೂ ಸಹಿತ ಇವತ್ತು ವಿಪರ್ಯಾಸ ಏನಂತಂದರೆ, ನಾವೇನು ಹಿರಿಯ ಸಚಿವರು, ರಾಜಕೀಯ ಗಣ್ಯರು ಅಂಥೇಳಿ ಕರಿತಾ ಇದ್ದೀವಿ, ಯಾರಿಗೆ ಈಗ ಸದ್ಯದ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಮತ್ತು P. ರಾಜು ಇವರು ಭಾಳ ದೊಡ್ಡ ಕಾನೂನು ತಜ್ಞರ ರೀತಿಯಲ್ಲಿ ವಿಧಾನಸಭೆಯಲ್ಲಿ ಮಾತನಾಡ್ತಾರೆ. ಬೇಡ ಜಂಗಮರು ಅಂತಂದರೆ ವೀರಶೈವ ಸಮಾಜದವರಲ್ಲ, ಅವರು ಕುಡುಕರು, ಹಂದಿ ತಿಂತವರು, ಅದು ತಿಂತವರು, ಇದು ತಿಂತವರು ಅಂತೇಳಿ ಮಾತಾಡ್ತಾರೆ. ಅವರು ಓದ್ತಕ್ಕಂಥ ವರದಿ ಏನಿದೆ ಅದು ಕೋರ್ಟಲ್ಲಿ ತಿರಸ್ಕಾರ ಆಗಿದೆ. ನಿಮ್ಮ ಸರ್ಕಾರದವರೇ ಜಿಲ್ಲಾಧಿಕಾರಿಗಳಿಗೆ ಇವ್ಯಾವುದು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಬಾರ್ದು ಅಂತಕ್ಕಂಥ ವರದಿಯನ್ನು ನೀವು ಸದನದಲ್ಲಿ ಓದಿ ಸದನದ ಸಮಯವನ್ನು ಹಾಳು ಮಾಡ್ತೀರಿ. ನಿಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಕ್ಕಂಥದ್ದು ವಿಚಾರ ಮಾಡಬೇಕಾಗಿದೆ ನೋಡಿ. ಅಲ್ಲಿಬ್ಬರು ಜಂಗಮರು MLA ಇದ್ದಾರೆ, ಅವರು ಪ್ರಶ್ನೆ ಮಾಡೋದಿಲ್ಲ. ಇನ್ನು ಇತರ ಸಮಾಜದ MLA ಅವರು ಕೂಡ ಪ್ರಶ್ನೆ ಮಾಡೋದಿಲ್ಲ. ವೀರಶೈವ ಲಿಂಗಾಯತ ಸಮಾಜದ MLA ಅವರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ. ನಾವೊಬ್ಬರು ಮಠಾಧೀಶರಾಗಿ ಈ ಎಲ್ಲ ಅಧ್ಯಯನವನ್ನು ಮಾಡಿದಾಗ ಈ ಗೋವಿಂದ ಕಾರಜೋಳರು ಏನು ಓದಿದ್ದಾರೆ, ಏನು ಹೇಳಿದ್ದಾರೆ ಅಂತ ನೋಡಿದಾಗ ಅವರು ಕೋರ್ಟಲ್ಲಿ ರದ್ದಾಗಿರ್ತಕ್ಕಂಥ ವರದಿಯನ್ನು, ಸದನದ ಸಮಯವನ್ನು ಹಾಳು ಮಾಡಿ ಜನರಿಗೆ ದಿಕ್ಕು ತಪ್ಪಿಸುವಂಥ ಮಾಹಿತಿಯನ್ನು ಒಬ್ಬ ಹಿರಿಯ ಸಚಿವರಾಗಿ ಮಾಡ್ತಕ್ಕಂಥದ್ದು, ಅದು ಅವರು ಏನು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ. ಇವತ್ತು ನೀವೆಲ್ಲರೂ ಕೂಡ ಸಂವಿಧಾನಬದ್ಧವಾಗಿ ಪ್ರಮಾಣ ಮಾಡಿ MLA ಮಂತ್ರಿ ಆಗ್ತೀರಿ, ಆದರೆ ಇವತ್ತು ಆ ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ನಿಮಗೆ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಇವತ್ತು ವಿರೋಧ ಪಕ್ಷದವರು ಕೂಡ ಇದ್ರ ಬಗ್ಗೆ ಯಾವುದೂ ಕೂಡ ಚಿಂತನೆ ಮಾಡ್ತಾ ಇಲ್ಲ. ನಮ್ಮ ವೇದಿಕೆಗೆ ಮಾನ್ಯ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ನಾನು ಇದನ್ನೆಲ್ಲ ಪರಿಶೀಲನೆ ಮಾಡಿ, ನಾನು DK ಶಿವಕುಮಾರ್ ಆಗಿ ಬಂದಿಲ್ಲ, ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಬಂದಿದ್ದೀನಿ ಅಂತ ಹೇಳಿ ಹೋದವರು ಅವರು ಕೂಡ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ನೋಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಅಂತಕ್ಕಂಥ ಪ್ರಶ್ನೆ ಆಗಿದೆ. ಒಬ್ಬ ಸಾಮಾಜಿಕ ಹೋರಾಟಗಾರರು, ಒಬ್ಬ ಕಾವಿಧಾರಿ 57 ದಿನಗಳ ಪರ್ಯಂತರವಾಗಿ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹದ ಹೋರಾಟದಲ್ಲಿ ನಾವು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಮಾಡ್ತಾಯಿದ್ದರೂ ಕೂಡ ಇವ್ರಿಗೆ ಕಿವಿ ಕೇಳಿಸದೇ ಇರತಕ್ಕಂಥದ್ದು ನಮ್ಮ ರಾಜ್ಯದ ದೌರ್ಭಾಗ್ಯ ಅಂತ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿದೆ. ಇದೇ ರೀತಿಯಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿ ನೀವು ಹೊಂದಿದರೆ ಮುಂದಿನ ದಿನ ನೀವು ವಿಧಾನಸೌಧ ಹತ್ತೋದು ಭಾಳ ಕಷ್ಟ ಆಗ್ತೈತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಕೊಡಲು ಬಯಸ್ತಾ ಇದ್ದೀನಿ. ಬೇರೆ ಸ್ವಾಮೀಜಿಯವರೆಲ್ಲರೂ ಕೂಡ ಬೇಡ ಜಂಗಮರಿಗೆ ನ್ಯಾಯಯುತವಾದ ಜಾತಿ ಪ್ರಮಾಣ ಪತ್ರ ಸಿಗಬೇಕು ಅಂತಕ್ಕಂಥದ್ದು ಕೆಲವೊಬ್ಬರು ಮಠದಲ್ಲೇ ಪ್ರೋತ್ಸಾಹವನ್ನು ಮಾಡ್ತಾಯಿದ್ದಾರೆ. ಇನ್ನು ಎಲ್ಲ ಮಠಾಧೀಶರು ವೇದಿಕೆಗೆ ಸಹಸ್ರ ಸಂಖ್ಯೆಯಲ್ಲಿ ಬಂದು ನಮ್ಮ BD ಹಿರೇಮಠ ಅವರಿಗೆ ಕೈ ಜೋಡಿಸಿದ್ದಾರೆ. ಇಂಥ ಒಂದು ನ್ಯಾಯಯುತವಾದ ಬೇಡಿಕೆಯನ್ನು ಸರ್ಕಾರ ಇನ್ನಾದರೂ ಪರಿಗಣನೆಗೆ ತಂದು ಸರಳೀಕರಣವಾಗಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆದೇಶ ಹೊರಡಿಸಬೇಕು ಅಂತೇಳಿ ನಾನು ಈ ವೀರಶೈವ ನ್ಯೂಸ್ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಶರಣಾರ್ಥಿ ಕಲ್ಯಾಣ ಸ್ವಾಮೀಜಿ, ಬಳ್ಳಾರಿ.